ಇದು ಕಾಯಿಲೆಯಿಂದ ಬಂದಿದ್ದೋ ನಶೆಯಿಂದ ಆಗಿದ್ದೋ ಗೊತ್ತಿಲ್ಲ. ಆದರೆ ಈ ಪ್ರಕರಣದ ವಾಸ್ತವವನ್ನ ಶುಭ್ರ ಕಣ್ಣಿನಿಂದ ನೋಡಿದರೆ ಆತಂಕವಾಗೋದು ಖಚಿತ. ಇದಕ್ಕೆ ಕಡಿವಾಣ ಬೀಳಬೇಕು ಅನ್ನೋದು ಜನರ ಆಗ್ರಹ. ಎಲೆಕ್ಷನ್ ಟೈಮ್ನಲ್ಲಿ ಅಸ್ತ್ರವಾಗಬಹುದಾ ಅನ್ನೋದು ಇನ್ನೊಂದು ಕುತೂಹಲ. ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಗುರು. ಜೈ ಶ್ರೀರಾಮ್ ನೋ, ಓನ್ಲಿ ಅಲ್ಲಾಹು ಅಕ್ಬರ್ ಅಂತೆ. ಜೈ ಶ್ರೀರಾಮ್ ನೋ. ಯಾಕೆ? ಜೈ ಶ್ರೀರಾಮ್ ಓನ್ಲಿ ಅಲ್ಲಾಹ್ ಏನಕ್ಕೆ? ಅಕ್ಬರ್. ಜೈ ಶ್ರೀರಾಮ್ ನೋ. ಯಾಕೆ? ಜೈ ಶ್ರೀರಾಮ್ ಓನ್ಲಿ ಅಲ್ಲಾಹ್ ಏನಕ್ಕೆ? ಅಕ್ಬರ್. ಏನಕ್ಕೆ? ಏನಕ್ಕೆ? ಇಡೀ ದೇಶದಲ್ಲಿ ಶ್ರೀರಾಮ ನವಮಿಯ ಸಂಭ್ರಮ. ಎಲ್ಲೆಲ್ಲೂ ಶ್ರೀರಾಮನ ಜಪ ಮೊಳಗಿತ್ತು. ರಾಮನ ಗಾನ ಸುಧೆ ಕೇಳಿಸ್ತಾ ಇತ್ತು. ದೇವಸ್ಥಾನಗಳ ಬಳಿ ಪಾನಕ ಮಜ್ಜಿಗೆ ಹಂಚಿ ಶ್ರೀರಾಮಚಂದ್ರರ ಉತ್ಸವ ಮಾಡಲಾಗಿದೆ. ಇಂಥ ಸಡಗರದ ಸಮಯದಲ್ಲಿ ಪುಂಡರ ತಂಡವೊಂದು ಹದ್ದು ಮೀರಿ ವರ್ತಿಸಿದೆ. ತಾವಾಯ್ತು, ತಮ್ಮ ಸಂಭ್ರಮ ಆಯ್ತು ಅಂತ ಕಾರ್ನಲ್ಲಿ ಹೋಗ್ತಿದ್ದವರನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ ಮಾತ್ರವಲ್ಲ, ಜೈ ಶ್ರೀರಾಮ್ ಕೂಗಬಾರದು ಅಂತ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ. ಜೈ ಶ್ರೀರಾಮ್ ನೋ. ಯಾಕೆ? ಜೈ ಶ್ರೀರಾಮ್ ಓನ್ಲಿ ಅಲ್ಲಾಹ್ ಏನಕ್ಕೆ? ಅಕ್ಬರ್. ಈ ಘಟನೆ ನಡೆದಿರೋದು ದೂರದ ಊರಲ್ಲೆಲ್ಲೋ ಅಲ್ಲ, ನಮ್ಮ ಕರುನಾಡಲ್ಲಿ, ನಮ್ಮ ಬೆಂಗಳೂರಿನಲ್ಲಿ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಬುಧವಾರ ನಗರದಲ್ಲಿ ಶ್ರೀರಾಮನವಮಿಯ ಸಂಭ್ರಮ ಜೋರಾಗಿತ್ತು. ಎಲ್ಲೆಲ್ಲೂ ಶ್ರೀರಾಮನ ಮಂತ್ರ ಮೇಳೈಸ್ತಾ ಇತ್ತು. ಇದೇ ಸಂಭ್ರಮ, ಇದೇ ಸಡಗರದಲ್ಲಿದ್ದ ಕೆಲವು ಹುಡುಗರು ಭಗವಧ್ವಜ ಹಿಡ್ಕೊಂಡು ಕಾರ್ನಲ್ಲಿ ಹೋಗುವಾಗ ಅನ್ಯ ಕೋಮಿನ ಯುವಕರು ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದಾರೆ. ಜೈ ಶ್ರೀರಾಮ್ ಕೂಗಬಾರದು ಅಂತ ದಾಳಿ ಮಾಡಿದ್ದಾರೆ. ಓನ್ಲಿ ಅಲ್ಲಾಹ್ ಏನಕ್ಕೆ? ಅಕ್ಬರ್. ಏನಕ್ಕೆ? ಏನಕ್ಕೆ? MS ಪಳೆಗೆ ಹೋಗ್ತಾ ಇದ್ರಿ, 2 ವೀಲರ್ ಗಾಡಿನ ನೋಡೋಕೆ ಅಂತ ಸೆಕೆಂಡ್ ಶೋರೂಮ್ಗೆ. ಅವಾಗ ರಾಮ್ಜಿದು ಧ್ವಜ ಇಟ್ಕೊಂಡಿದ್ರಿ ನಾವು. ಅವ್ರು ಬಂದ್ಬಿಟ್ಟು ನಮಗೆ ಫಸ್ಟ್ ಅಡ್ಡ ಹಾಕಿದ್ರು ಗಾಡಿನ. ಅಡ್ಡ ಹಾಕಿದ ತಕ್ಷಣ ಇದು ಮುಟ್ಟಂಗಿಲ್ಲ, ಇದು ಏನಂತಾರೆ, ಫಸ್ಟು ಜೈ ಶ್ರೀರಾಮ್ ಹೇಳಂಗಿಲ್ಲ, ಮಾತಾಡ್ ಅಲ್ಲಾಹ್ ಅಕ್ಬರ್ ಅನ್ನಿ ಅಂತ ಹೇಳಿದ್ರು. ನಾವು ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ರಿ ಸರ್. ಅಷ್ಟೊತ್ತಿಗೆ ಅವ್ನು ಹೊಡೆಯೋಕ್ಕೆ ಅಂತ ಹಿಂಗೆ ಮಾಡಿದ್ದಾನೆ ಆ್ಯಕ್ಷನು. ನಾವು ಸುಮ್ಮನೆ ಇದ್ರಿ. ಆದಮೇಲೆ ನಮ್ಮ ಫ್ರೆಂಡು ವೀಡಿಯೋ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಫ್ರೆಂಡ್ ಅಂದ, ನಾವು ನಿಮ್ಮ ಹಬ್ಬಕ್ಕೆ ಬರೋದಿಲ್ಲ, ನಮ್ಮ ಹಬ್ಬಕ್ಕೆ ಏನಕ್ಕೆ ನೀವು ಬರ್ತಾಯಿದ್ದೀರಾ ಅಂತ. ನಾವು ಗಾಡಿಯಿಂದ ಇಳಿದ್ರಿ ಸರ್ ಅಷ್ಟೇ. ಇಳಿದ ತಕ್ಷಣ ಗಾಡಿ ಟ್ರಾಫಿಕ್ ಆಯ್ತಾ ಇದೆ ಅಂದ್ಬಿಟ್ಟು ನಾವು ಸೈಡ್ಗೆ ಹಾಕೋಗೋದೆ. ಹಿಂದೆಯಿಂದ ಬಂದ್ಬಿಟ್ಟು ನಮ್ಮ ತಲೆಗೆ ಹೊಡೆದಿದ್ದಾನೆ. ತಿರ್ಗಾ ನಮ್ಮ ಫ್ರೆಂಡಿಗೆ ಮೂಗುಗೆ ಹೊಡೆದಿದ್ದಾರೆ, ಇನ್ನೊಬ್ಬನಿಗೆ ಕಾಲಿಗೆಲ್ಲ ಹೊಡೆದಿದ್ದಾರೆ. ಅವ್ನ ಕಾಲಿಗೆ ಏನೂ ಆಗಿಲ್ಲ, ಬರೀ ಮೂಗುಗೆ ಅವ್ನಿಗೆ ಬ್ಲಡ್ಡು ಜಾಸ್ತಿ ಬರ್ತಾಯಿದೆ. ಬುಧವಾರ ಮಧ್ಯಾಹ್ನ ಸುಮಾರು 3 ಗಂಟೆ ಆಗಿರಬಹುದು. ಸಾಕಾರ್ ನಗರದ 3 ಹುಡುಗರು ಸೆಕೆಂಡ್ ಹ್ಯಾಂಡ್ ಬೈಕ್ ನೋಡೋಕೆ ಅಂತ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಕಾರ್ನಲ್ಲಿ ಭಗವಧ್ವಜ ಹಿಡ್ಕೊಂಡು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ಕೊಂಡು ಬಂದಿದ್ದಾರೆ. ವಿದ್ಯಾರಣ್ಯಪುರದ ಬೆಟ್ಟಳ್ಳಿ ಮಸೀದಿ ಬಳಿ ಬಂದಾಗ ಅನ್ಯ ಕೋಮಿನ 2 ಹುಡುಗರು ಬೈಕ್ನಲ್ಲಿ ಹಿಂಬಾಲಿಸಿ ಬಂದು ಕಾರನ್ನ ಅಡ್ಡಗಟ್ಟಿ, ನೀವು ಜೈ ಶ್ರೀರಾಮ್ ಕೂಗಬಾರ್ದು, ನಾವು ಜೈ ಶ್ರೀರಾಮ್ ಹೇಳ್ಬೇಕಾ ಅಂತ ಆವಾಜ್ ಹಾಕಿ ಭಗವಧ್ವಜ ಕಿತ್ತೆಸೆಯೋಕೆ ಯತ್ನಿಸಿದ್ದಾರೆ. ಅಷ್ಟೊತ್ತಿಗೆ ಕೋಪಗೊಂಡ ರಾಹುಲ್, ವಿನಾಯಕ್ ಹಾಗೂ ಪವನ್ ಕಾರ್ನಿಂದ ಇಳಿದು ನಾವ್ಯಾಕೆ ಜೈ ಶ್ರೀರಾಮ್ ಹೇಳಬಾರ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಹುಲ್ ಮತ್ತು ಸ್ನೇಹಿತರು ಕಾರ್ನಿಂದ ಇಳಿತಾ ಇದ್ದಂತೆ ಅಲ್ಲಿಂದ ಕಾಲ್ಕಿತ್ತ ಆ 2 ಮತ್ತೆ 3ರನ್ನ ಕರೆದುಕೊಂಡು ವಾಪಸ್ ಬಂದು ಹಲ್ಲೆ ಮಾಡಿದ್ದಾರಂತೆ. ಇಬ್ರು ಮತ್ತೆ ಅವಾಗ ಅವರು ಕಾರ್ ಮೂವ್ ಮಾಡ್ಬೇಕಂತ ಹೋದಾಗ 5 ಇಂದ 6 ಮೆಂಬರ್ಸ್ ಅಲ್ಲಿ ಮುಸ್ಲಿಂ ಅವರು ಎಲ್ಲರೂ ಬಂದಿದ್ದಾರೆ. ಹೌದು, ಲೈಕ್ ಒಬ್ಬ ಬಂದು ಹೊಡೆದಿರೋದು, ಅದು ಇಂದ ಇನ್ನೆಲ್ಲ ಜೊತೆಲಿ ಬಂದಿದ್ದಾರೆ. ಅವ್ರಿಗೆ ಟೋಟಲ್ 3 ಜನ 4 ಜನ ಸೇರ್ಕೊಂಡು ಹೊಡೆದಿರೋದು. ಆ ದೊಣ್ಣೆದಲ್ಲಿ ಹೊಡೆದಿರೋದು ಸರ್ ಎಲ್ಲರಿಗೂ. ವಿನಾಯಕ್ಗೆ ಯಾವ್ದು ಹೊಡೆದ್ರು ಗೊತ್ತಿಲ್ಲ, ಅಂದ್ರೆ ಅವ್ನಿಗೆ ಮೂಗು ಗೇಟ್ ಆಗಿದೆ. ಅವನಿಗೂ ಗೊತ್ತಿಲ್ಲ ಯಾವ್ದು. ಅವ್ನಿಗೆ ಹೊಡೆದಿದ ತಕ್ಷಣ ಅಲ್ಲಿ ಕುತ್ಕೊಂಡಿದ್ದಾನೆ ಅವನು. ಪೊಲೀಸರು ಫೋನ್ ಹಾಕಿದ್ರಿ, ಅವ್ರು ಬಂದ್ರು, ಮತ್ತೆ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಎಲ್ಲ ಮಾತುಕತೆ ಆಯ್ತು. ಈ ಘಟನೆ ಆಗ್ತಿದ್ದಂತೆ ಸ್ಥಳದಿಂದಲೇ ಪೊಲೀಸರಿಗೆ ಕರೆ ಮಾಡಿ ವಿಷಯ ಮುಟ್ಟಿಸಲಾಗಿದೆ. ವಿದ್ಯಾರಣ್ಯಪುರ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಅಷ್ಟೊತ್ತಿಗಾಗ್ಲೇ ಹಲ್ಲೆ ಮಾಡಿದವರು ಎಸ್ಕೇಪ್ ಆಗಿದ್ರು. ಬಳಿಕ ಘಟನಾ ಸ್ಥಳ ಪರಿಶೀಲನೆ ನಡೆಸಿದ ಪೊಲೀಸರು ರಾಹುಲ್ ಹಾಗೂ ಸ್ನೇಹಿತರ ಹೇಳಿಕೆ ಆಧರಿಸಿ 4 ಯುವಕರ ವಿರುದ್ಧ FIR ದಾಖಲಿಸುತ್ತಾರೆ. 3 ಜನ ಒಂದು ಕಮ್ಯುನಿಟಿಗೆ ಸೇರಿದವರು. ಅವರು ಕಾರ್ನಲ್ಲಿ ಹೋಗೋ ಸಮಯದಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟು ಒಂದು ಬಾವುಟ ಕಿಟಕಿಯಿಂದ ಆಚೆ ಮಾಡಿದ್ದಾರೆ. ಆ ಸಮಯದಲ್ಲಿ 2 ಜನ ಬೈಕ್ನಲ್ಲಿ ಬಂದುಬಿಟ್ಟು ಅವ್ರಿಗೆ ಅಡ್ಡ ಹಾಕಿಬಿಟ್ಟು, ನೀವು ಜೈ ಶ್ರೀರಾಮ್ ಯಾಕೆ ಕೂಗ್ತಾ ಇದ್ದೀರಾ, ನೀವು ಕೂಗಬಾರ್ದು, ನೀವು ಓನ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ಅವ್ರ ಜೊತೆ ಜಗಳ ತೆಗೆದಿದ್ದಾರೆ. ಆ ಜಗಳ ತೆಗೆದ ನಂತರ ಇವ್ರು ಕಾರಿಂದ ಇಳಿದಾಗ ಅವರು ಓಡೋಗಿದ್ದಾರೆ. ಮತ್ತು ಇನ್ನು 3 ಜನ ಜೊತೆ ಬಂದುಬಿಟ್ಟು 5 ಜನ ಸೇರಿ ಇವ್ರಿಗೆ
ಅಸಾಲ್ಟ್ ಮಾಡಿದ್ದಾರೆ. ಅಸಾಲ್ಟ್ ಮಾಡೋದ್ರಿಂದ ಒಬ್ಬರಿಗೆ ಮೂಗು ಸ್ವಲ್ಪ ಇದು ಇಂಜುರಿ ಆಗಿದೆ. ಸೊ ಆ ಬೇಸಿಸ್ ಮೇಲೆ ನಾವೀಗ FIR ರಿಜಿಸ್ಟರ್ ಮಾಡಿದ್ದೀವಿ. ಉಪ್ಪು ತಿಂದವರು ನೀರ್ ಕುಡಿಲೇಬೇಕು ಅನ್ನೋ ತರ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಈ ಕೇಸ್ನಲ್ಲಿ ಒಟ್ಟು 4 ಜನರ ವಿರುದ್ಧ FIR ದಾಖಲಾಗಿದ್ದು ಸದ್ಯ A1 ಫರ್ಮಾನ್ ಹಾಗೂ A2 ಸಮೀರ್ ಜೊತೆ ಮತ್ತೊಬ್ಬ ಅಪ್ರಾಪ್ತನನ್ನ ಬಂಧಿಸಲಾಗಿದ್ಯಂತೆ. ಮತ್ತೊಬ್ಬ ಹುಡುಗನಾಗಿ ಹುಡುಕಾಟ ನಡೆಸಲಾಗ್ತಿದ್ಯಂತೆ. ಗಾಂಜಾ ನಶೆಯಲ್ಲಿ ಹಲ್ಲೆ ಮಾಡಿದ್ರ ಯುವಕರು. ಏನಕ್ಕೆ ಕಾರ್ನಲ್ಲಿ ಹೋಗ್ತಾ ಇದ್ದ ಯುವಕರಿಗೂ ಹಾಗೂ ಹಲ್ಲೆ ಮಾಡಿದವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಲಾಗ್ತಿದೆ. ಆದ್ರೆ ಕಾರ್ನಲ್ಲಿ ಹೋಗ್ತಿದ್ದವರು ಜೈ ಶ್ರೀರಾಮ್ ಅಂತ ಕೂಗಿದ್ರು ಅನ್ನೋದನ್ನ ಆ ಅನ್ಯ ಕೋಮಿನ ಹುಡುಗರು ಸಹಿಸಿಕೊಂಡಿಲ್ಲ. ಹಾಗಾಗಿ ಆ ಕಾರನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಿರಬಹುದು ಅಂತ ಪೊಲೀಸರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ವೈರಲ್ ಆಗಿರುವ ವಿಡಿಯೋವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅನ್ಯ ಕೋಮಿನ ಹುಡುಗರು ನಶೆಯಲ್ಲಿರುವಂತೆ ಕಾಣ್ತಿದ್ದಾರೆ. ಹಾಗಾಗಿ ಪೊಲೀಸರು ಆ ಆಯಾಮದಲ್ಲೂ ತನಿಖೆ ಮಾಡ್ತಿದ್ದಾರಂತೆ. ಹಲ್ಲೆ ಮಾಡಿದ ಯುವಕರು ಗಾಂಜಾ ಏನಾದ್ರೂ ಸೇವಿಸಿದ್ರ, ಗಾಂಜಾ ನಶೆಯಲ್ಲಿ ಏನಾದ್ರೂ ಈ ಗಲಾಟೆ ಮಾಡಿದ್ರ ಅಂತ ವಿಚಾರಣೆ ಮಾಡಲಾಗ್ತಿದ್ಯಂತೆ. ಈ ಹಿನ್ನೆಲೆ ಬಂಧಿತರನ್ನ ಮೆಡಿಕಲ್ ಟೆಸ್ಟ್ಗೂ ಒಳಪಡಿಸೋಕೆ ಮುಂದಾಗಿದ್ದು ಪ್ರಕರಣವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರಂತೆ. ಯಾರ್ಯಾರು ಈ ಕ್ರೈಮ್ನಲ್ಲಿ ಭಾಗಿಯಾಗಿದ್ರು ಎಲ್ಲನೂ ಕೂಡ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ 2 ಜನ ಮೇಜರ್ ಇದ್ದಾರೆ ಮತ್ತು 2 ಜನ ಮೈನರ್ ಇದ್ದಾರೆ. ಈಗ ಅರೆಸ್ಟ್ ಮಾಡಿದ ನಂತರ ಅವ್ರಿಗೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಇನ್ವೆಸ್ಟಿಗೇಷನ್ ನಮ್ಮದು ಮುಂದುವರಿತಾ ಇದೆ. ಅದು ನಾವು ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಆಲ್ಕೋಹಾಲ್ ಅಷ್ಟೇ ಅಲ್ಲ, ಈ ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಅವರು ಡ್ರಗ್ಸ್ ಕನ್ಸ್ಯೂಮ್ ಮಾಡಿರ್ಬೋದು ಅಂತಲೂ ಹೇಳಿದ್ದಾರೆ. ಸೊ ಅದು ಕೂಡ ನಾವು ಹಾಸ್ಪಿಟಲ್ನಲ್ಲಿ ಮೆಡಿಕಲ್ ಟೈಮಲ್ಲಿ ಚೆಕಪ್ ಮಾಡಿಸ್ತೀವಿ. ಈ ಘಟನೆಯನ್ನ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಖಂಡಿಸಿದ್ದಾರೆ. ಬುಧವಾರ ರಾತ್ರಿಯೇ ಹಲ್ಲೆಗೊಳಗಾದ ಯುವಕರ ಮನೆಗೆ ಭೇಟಿ ಕೊಟ್ಟು ಧೈರ್ಯ ತುಂಬಿದ್ದಾರೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ. ಅವರೇನು ಘೋಷಣೆ ಕೂಗ್ತಾ ಇರಲಿಲ್ಲ, ಕಾರಲ್ಲಿ ಹೋಗ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಕಾರನ್ನು ತಡೆದು ನಿಲ್ಲಿಸಿ ಅವರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಖಂಡನೀಯ ಇದೆ. ತಕ್ಷಣ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು. ಅಲ್ಲಿ 5-6 ಜನ ಹುಡುಗರು ಇದ್ರು ಅನ್ನುವಂಥದ್ದನ್ನು ರಾಹುಲ್ ಮತ್ತು ಪವನ್ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ತಕ್ಷಣ ಅವರನ್ನು ಅರೆಸ್ಟ್ ಮಾಡಬೇಕು, ಕಾನೂನಿನಂತೆ ಕ್ರಮ ಕೈಗೊಳ್ಳಬೇಕು. ಇನ್ನು ಈ ಘಟನೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಹಿಂದೂ ಸಂಘಟನೆಯವರು ಗುರುವಾರ ಬೆಳಗ್ಗೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಅವತ್ತು ನಗರದ ಪೇಟೆಯಲ್ಲಿ ಹನುಮಾನ್ ಚಾಲೀಸಾ ಹೇಳಿದ್ದಕ್ಕೆ ಹಲ್ಲೆ ಮಾಡಿದ್ರು ಎನ್ನಲಾಯ್ತು. ಈಗ ಜೈ ಶ್ರೀರಾಮ್ ಕೂಗಿದ್ರು ಅಂತ ವಿದ್ಯಾರಣ್ಯಪುರದಲ್ಲಿ ಹಲ್ಲೆ ಆಗಿದೆ. ಅದೇನೇ ಇರ್ಲಿ, ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು. ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಗುರು